ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಪ್ರಧಾನ ಮಂತ್ರಿಯವ್ರ ಭಾಷಣ ಕೇಳಿದೆ ನಾನು. ಈ ಏನು ಕೆಮಿಕಲ್ ಇದೆ ಮತ್ತು ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಎಲ್ಲವೂ ಕೊರತೆ ಆಗುವಂಥ ಸಾಧ್ಯತೆ ಇದೆ. ಆಗದಂಗೆ ನೋಡ್ಕೊಳ್ತಕ್ಕಂಥ ಎಚ್ಚರಿಕೆಯನ್ನು ವಹಿಸಬೇಕು ಅಂತ. ಸಹಜವಾಗಿ ಕಳೆದ ಬಾರಿ ಇದೇ ರೀತಿ ವಾರಿಂದನೂ ಮತ್ತು ಎಕ್ಸ್ಪೋರ್ಟ್ ಇಲ್ಲದೆ ಕಡಿಮೆ ಆಗಿ ಇದಾಗಿತ್ತು. ಮತ್ತು ನಾವು ಈ ರಾಜ್ಯದ ರೈತರಿಗೆ ಏನು ಬೇಕೋ ಅದನ್ನು ನಾವು ಎಚ್ಚರಿಕೆಯಿಂದ ಗಮನದಲ್ಲಿಟ್ಕೊಂಡು ಮುಂಗಾರಿಗೆ ಅವರ ಬೆಳೆಗೆ ಬೇಕಾಗ್ತಕ್ಕಂಥ ಪೆಸ್ಟಿಸೈಡ್ ಇರ್ಬೋದು, ಕೆಮಿಕಲ್ ಇರ್ಬೋದು, ನಾವು ಸಪ್ಲೈ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಏನು ಬರುತ್ತೆ ಅದರ ಆಧಾರದ ಮೇಲೆ ನಾವು ಅಲೋಕೇಶನ್ ಕೊಟ್ಕೊಂಡು ಮಾಡ್ತೀವಿ. ಬಟ್ ನಮಗೆ ರೈತರಿಗೆ ನಾವು ಈಗಾಗಲೇ 3 ವರ್ಷದಿಂದನೂ ಹೇಳ್ತಾ ಬಂದಿದ್ದೀವಿ, ಒಂದಷ್ಟು ಈ ಕೆಮಿಕಲ್ನ ಕಡಿಮೆ ಮಾಡಿದ್ರೆ ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ಮಣ್ಣಿನ ಆರೋಗ್ಯ ಹೆಚ್ಚಾಗುತ್ತೆ, ಇಳುವರಿನೂ ಸಹ ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ಮತ್ತು ಜನರು ಉಪಯೋಗಿಸೋ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಅಂತ. ಬಟ್ ಇಲ್ಲಿ ಮೇಜರಾಗಿ ನಮ್ಮ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಅಪೋಸಿಷನ್ ಇರ್ಬೋದು, ನಮ್ಮ ಶಾಸಕರುಗಳಿರ್ಬೋದು, ಜನರಿಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಟ್ಕೊಂಡು ಹೋದರೆ ಸ್ವಲ್ಪ ಅದು ನಾವು ಇದೇ ಸಂದರ್ಭದಲ್ಲಿ ಈ ಕೊರತೆ ಏನಿದೆ, ಎಕ್ಸ್ಪೋರ್ಟ್ ಕೊರತೆ ಏನಿದೆ, ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಏನು ಕೊರತೆ ಇದೆ, ಆ ಕೊರತೆಯನ್ನು ಒಂದು ಸಂದರ್ಭದಲ್ಲಿ ನಾವು ರೈತರಿಗೂ ಸಹ ಸಾವಯವ ಪದ್ಧತಿಯನ್ನು, ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಕ್ಕಂಥದ್ದನ್ನು, ಇದನ್ನೆಲ್ಲ ಒಂದು ಸ್ವಲ್ಪ ಜನರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಒಳ್ಳೆಯದು. ಬಟ್ ಆದರೆ ಈಗ ಮುಂಗಾರಿಗೆ ಏನು ಬೇಕೋ ಅದನ್ನು ತೊಂದರೆ ಆಗದಂಗೆ ನೋಡ್ಕೊತೀವಿ. ಎಲೆಕ್ಷನ್ಗೆ ಜವಾಬ್ದಾರಿ, ಬೈ ಎಲೆಕ್ಷನ್ನು, ಕೇರಳ ಎಲೆಕ್ಷನ್, ತಮಿಳ್ನಾಡು ಬಾರ್ಡ್ರಿಗೆ ಹೋಗ್ಬೇಕು. ಏನು ಬೇಕು, ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಸರ್, ಈಗ ನಿನ್ನೆ ಫೋಟೋ ಸೆಷನ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಎಲ್ಲ ಒಂದು ಸ್ಪೀಕರ್ ಚೇಂಜ್ ಆಗ್ತಾರೆ, ಎಲ್ಲ ಸಂಪುಟ ಪುನರ್ರಚನೆ ಆಗುತ್ತೆ, ನಮ್ಮದು ಕುರ್ಚಿ ಬದಲಾಗುತ್ತೆ ಅನ್ನೋ ಯಾವುದು ಸರ್? ಈಗ ನಿನ್ನೆ ಅದೆಲ್ಲ AICC ಮುಖ್ಯಮಂತ್ರಿ, KPC ಅಧ್ಯಕ್ಷ ಅವ್ರಿಗೆ ಕೇಳಬೇಕು. ದಾವಣಗೆರೆಯಲ್ಲಿ